ಬಿಟ್ಟು ಹೋಗೋದಕ್ಕೆ ಕೈ ಬಳಸಬಾರ್ದು ಅನ್ನೋದು ನನ್ನ ರೂಲ್ಸ್. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಕೊಡ್ತೀನಿ. ಬೊಗಳು ಇಂಥ ನೀಚವಾದ ಕೆಲಸ ಮಾಡೋದಕ್ಕೆ ಯಾರು ಹೇಳಿದ್ದು? ಮಾಡೋದೆಲ್ಲ ಮಾಡಿ ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡ್ತಾ ಇದೆಯಾ? ನಿನ್ನಿಂದ ಎಷ್ಟು ಜನರ ಜೀವಕ್ಕೆ ಅಪಾಯ ಆಗಿದೆ ಗೊತ್ತಾ? ಎಷ್ಟು ಜನ ಆಸ್ಪತ್ರೆಯಲ್ಲಿ ನರಳುತ್ತಾ ಇದ್ದಾರೆ ಗೊತ್ತಾ? ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ. ನೀನು ನನ್ನ ಮೇಲೆ ಯಾವುದೇ ಸಾಕ್ಷಿ ಇಲ್ಲದೆ ಆರೋಪ ಮಾಡ್ತಾ ಇದೀಯಾ. ನಾನು ಸುಮ್ಮನೆ ಇರಲ್ಲ. ಓ, ಒಟ್ನಲ್ಲಿ ನೀನು ನನ್ನ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಆಯ್ತು. ಓಕೆ, ನಿನ್ನ ಹಣೆ ಬರಹ. ನಾನೇ ಪೊಲೀಸರಿಗೆ ಫೋನ್ ಮಾಡ್ತೀನಿ. ನಾನು ಏನು ಹೇಳಬೇಕು ಅದನ್ನು ಹೇಳ್ತೀನಿ. ನೀನು ಏನು ಹೇಳಬೇಕು ಹೇಳು. ಆಗ ಹೊತ್ತು ಒಳಗಡೆ ಆಗ್ತಾರಲ್ಲ, ಅದು ನೀನೇ ಬಾಯ್ಬೇಡ. ಹಲೋ, ಪೊಲೀಸ್ ಕಂಟ್ರೋಲ್ ರೂಮ್. ಏ ಪಿಶಾಚಿ, ನನ್ನ ಹತ್ರ ನಾಟಕ ಮಾಡಬೇಡ. ನೀನು ಈಗಾಗಲೇ ಮುಳುಗಿ ಹೋಗಿದ್ಯಾ. ನೀನು ಬದುಕಬೇಕು ಅಂದರೆ ನಿಜ ಹೇಳು. ನಿನಗಿಂತ ದರಿದ್ರ ಐಡಿಯಾ ಕೊಟ್ಟ ಪಾಪಿ ಯಾರು ಅಂತ ಹೇಳು. ಹೇಳು. ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಆದರೆ ನನಗೇನು ಮಾಡಬೇಡ. ನನ್ನನ್ನು ಪೊಲೀಸವ್ರಿಗೆ ಮಾತ್ರ ಹಿಡ್ಕೊಳ್ಬೇಡ. ನಿನ್ನ ಕೈ ಮುಗಿತೀನಿ. ಸರಿ, ಹೇಳು. ಯಾರು ನಿನಗೆ ಪ್ರಸಾದದಲ್ಲಿ ವಿಷ ಹಾಕೋದಕ್ಕೆ ಹೇಳಿದ್ದು? ಅದು ಅದು ಇಳಿ ಕೆಳಗಡೆ, ಇಳಿ ಕೆಳಗಡೆ. ವೈಭವ್, ವೈಭವ್, ಯಾರಿದು? ಇವ್ರನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಅಪ್ಪಾಜಿ, ಅವತ್ತು ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಪ್ರಸಾದದಲ್ಲಿ ವಿಷ ಬೆರೆಸಿದ್ದು ನಾನು ಅಂತ ಹೇಳಿದ್ರಲ್ಲ, ಅದು ನಾನಲ್ಲ ಅಪ್ಪಾಜಿ, ಇವಳೆ. ಏನಿದು ನಿನ್ನ ಹೊಸ ನಾಟಕ? ನೀನು ತಪ್ಪು ಮಾಡಿ ಇದ್ಯಾರು ನಾಟಕ ಆಡೋಳನ್ನ ಕರ್ಕೊಂಬಂದಿದ್ಯಲ್ಲ, ಎಲ್ಲಿಂದ ಹಿಡ್ಕೊಂಬಂದೆ? ನೀನು ಕೊಡೋ ಬಿಟ್ಟಿ ಕಾಸಿಗೆ ನಾಟಕ ಮಾಡೋಳನ್ನ. ನಿನ್ನ ಕಣ್ಣಿಗೆ ನಾವೆಲ್ಲ ಮುಟ್ಟಾಟಂಗೆ ಕಾಣಿಸ್ತಿದೀವ? ನೀನು ಹೇಳಿದ್ದೆಲ್ಲ ನಂಬಕ್ಕೆ. ವೈಷ್ಣವಿ, ನೀನು ಹೀಗೆ ಮಾತಾಡ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಪ್ರೂಫ್ ಸಮೇತ ಬಂದಿದ್ದೀನಿ. ಅಪ್ಪಾಜಿ, ನೀವೇ ನೋಡಿ. ಹೆಣ್ಣನ್ನ ಆದಿಶಕ್ತಿ, ಅನ್ನಪೂರ್ಣೇಶ್ವರಿ ಅಂತೆಲ್ಲ ಹೋಲಿಸ್ತಾರೆ. ಅಂತ ಹೆಣ್ಣು ಕುಲದಲ್ಲಿ ಹುಟ್ಟಿ ಇಂಥ ಹೀನ ಕೆಲಸ ಮಾಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ತನ್ನ ಮಾನ ಮರ್ಯಾದೆ ಎಲ್ಲ ಮಣ್ಣು ಪಾಲು ಮಾಡಿ
ದೇವಸ್ಥಾನದಲ್ಲಿ ನಾನು ಎಲ್ಲರ ಎದುರಿಗೆ ತಲೆ ತಗ್ಸೋ ಹಾಗೆ ಮಾಡಿಬಿಟ್ಟೆ. ನೂರಾರು ಜೀವಗಳ ಜೊತೆ ಚಲ್ಲಾಟ ಆಡಿದ್ಯಾ. ನಿನ್ನನ್ನ ಬಿಡಲ್ಲ. ಯಾಕೆ ಕೆಲಸ ಮಾಡಿದೆ? ಯಾರಿಗೋಸ್ಕರ ಈ ಕೆಲಸ ಮಾಡಿದೆ? ಹೇಳೋ ಒಂದೇ ಒಂದು ವಾಕ್ಯ ತಪ್ಪಾದ್ರೂ ನಿನ್ನನ್ನು ಇಲ್ಲೇ ಹೂತಾಕ್ಬಿಡ್ತೀನಿ. ನಾನೇನು ಮಾಡಬೇಡಿ, ನಿಜ ಹೇಳ್ಬಿಡ್ತೀನಿ. ನಾನು ಈ ಊರ್ನೋಳಲ್ಲ, ಬೇರೆ ಊರ್ನೋಳು. ನನ್ನ ಮಗುಗೂ ಹುಷಾರಿರ್ಲಿಲ್ಲ, ಆಸ್ಪತ್ರೆಗೆ ಸೇರಿಸಿದ್ದೆ. ಔಷಧಿಗೂ ದುಡ್ಡಿಲ್ಲ ಅಂತ ಪೇಚಾಡ್ತಾ ಇದ್ದೆ. ಅದನ್ನ ನೋಡಿ ಯಾವುದೋ ಒಬ್ಬ ವಯ್ಯ ಏನು ಎತ್ತ ಅಂತ ವಿಚಾರಿಸ್ದ. ಔಷಧಿಗೆ ದುಡ್ಡು ಕೊಡ್ತೀನಿ, ನಾನು ಹೇಳೋ ಕೆಲಸ ಮಾಡು ಅಂದ. ಮನೆ ಹಾಳಿ ಒಂದು ಜೀವ, ಒಂದೇ ಒಂದು ಜೀವ ಉಳಿಸೋದಕ್ಕೋಸ್ಕರ ನೂರಾರು ಜೀವ ಬಲಿ ತಗೊಳಕ್ ಹೊರಟಿದ್ಯಾ. ಕ್ಷಮಿಸ್ಬಿಡಿ, ತಪ್ಪು ಅಂತ ಗೊತ್ತಿದ್ರು ನನ್ಗೆ 5 ವರ್ಷದ ಮಗು ಮೇಲಿರೋ ತಾಯಿ ಪ್ರೀತಿ ನನ್ನ ಕಣ್ಣನ್ನ ಕುರುಡಾಕ್ಸ್ಬಿಡ್ತು. ನನ್ನ ತಪ್ಪನ್ನು ಕ್ಷಮಿಸ್ಬಿಡಿ. ಯಾರು ಹೇಳ್ಕೊಟ್ಟಿದ್ ನಿನ್ಗೆ? ಈ ಮಣ್ಣು ತಿನ್ನ ಕೆಲಸ ಮಾಡು ಅಂತ ಹೇಳ್ಕೊಟ್ಟಿದ್ಯಾರು? ಅದು ಗೋಪಾಲಯ್ಯ ಅಂತ. ಅಪ್ಪ, ಪ್ರತಿ ಸಲ ದೇವಸ್ಥಾನ ಟೆಂಡರ್ ಅವನಿಗೆ ಕೊಡ್ತಾ ಇದ್ವಿ. ಈ ಸಲ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಒಬ್ಬ ಬ್ರಾಹ್ಮಣನಾಗಿ ಈ ರೀತಿ ಕೆಲಸ ಮಾಡಿದ್ದಾನೆ. ನಾನು ಬೇರೆ ಜಾತಿಯವಳು, ಅದಕ್ಕೆ ನೀನು ಇಂಥ ಕೆಲಸ ಮಾಡಿದ್ಯಾ ಅಂತ ಹೇಳಿದ್ರಲ್ಲ, ಈಗ ಗೊತ್ತಾಯ್ತಾ ಅಪ್ಪಾಜಿ ಯಾರಿಗೆ ಕೆಲಸ ಮಾಡಿದ್ದಾರೆ ಅಂತ? ವೈಭವ್, ಅಪ್ಪಚ್ಚೆ, ಈ ಹೆಣ್ಣನ್ನ ಮೊದಲು ಪೊಲೀಸ್ನವ್ರಿಗೆ ಹಿಡ್ಕೊಡ್ಬೇಕು. ನಡಿ ಹೋಗೋಣ. ಅಯ್ಯೋ ಸ್ವಾಮಿ, ನನ್ನ ಕ್ಷಮಿಸ್ಬೇಡಿ ಸ್ವಾಮಿ. ಏನೋ ಗೊತ್ತಿಲ್ಲದೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ನನ್ನ ಪುಟ್ಟ ಮಗುಗೋಸ್ಕರ ಇಂಥ ತಪ್ಪು ಮಾಡಿಬಿಟ್ಟೆ. ನೀವೇನಾದ್ರು ನನ್ನ ಜೈಲಿಗೆ ಕಳಿಸ್ಬಿಟ್ರೆ ನನ್ನ ಮಗು ಅನಾಥ ಆಗ್ಬಿಡುತ್ತೆ ಸ್ವಾಮಿ. ನಿಮ್ ಕಾಲು ಸ್ವಾಮಿ. ಬಿಡ ನನ್ನ ಕಾರಣ. ರೀ, ಪಾಪ ಪುಟ್ಟ ಮಗು ಇದೆ ಅಂತೆಲ್ಲ ಹೇಳ್ತಾ ಇದ್ದಾಳೆ, ಕ್ಷಮಿಸ್ಬಿಡ್ರಿ. ಆಯ್ತು, ಹೋಗು, ತೊಲಗ್ ಹೋಗು. ಮುಂದೆ ಯಾವತ್ತಾದ್ರೂ ನನ್ನ ಕಣ್ಣು ಕಾಣಿಸ್ಕೊಂಡ್ರೆ ಅಲ್ಲೇ ಹೂತಾಕ್ಬಿಡ್ತೀನಿ. ಹಲೋ, ನಮಸ್ಕಾರ. ನಾನು ವಿನಾಯಕ್ ಪಂಡಿತ್ ಮಾತಾಡ್ತಾ ಇದ್ದೀನಿ. ಬ್ರಾಹ್ಮಿನ್ಸ್ ಕೆಫೆ ಅನ್ನೋ ಹೋಟ್ಲ್ ಬಗ್ಗೆ ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ನಲ್ಲ, ಅದನ್ನ ವಾಪಸ್ ತಗೋತಾ ಇದ್ದೀನಿ. ಆ ಕೆಲಸ ಮಾಡೋರು ಬೇರೆ ಯಾರೋ 3ನೇ ವ್ಯಕ್ತಿ ಅನ್ನೋದು ರುಜುವಾತಾಗಿದೆ. ತಾವು ದಯವಿಟ್ಟು ಆ ಬ್ರಾಹ್ಮಿನ್ಸ್ ಕೆಫೆನವರು ಮತ್ತೆ ವ್ಯವಹಾರ ಪ್ರಾರಂಭ ಮಾಡೋದಕ್ಕೆ ಅನುಮತಿ ಮಾಡಿಕೊಡ್ಬೇಕು.
ಸರ್, ಒಂದ್ಸರಿ ಕಂಪ್ಲೇಂಟ್ ಲಾಡ್ಜ್ ಆದಮೇಲೆ ಏನು ಮಾಡೋಕ್ಕಾಗಲ್ಲ. ಅದನ್ನು ಮೇಲಧಿಕಾರಿಗಳಿಗೂ ತಲುಪಿಸಾಗಿದೆ. ತಕ್ಷಣ ಆರ್ಡರ್ ವಾಪಸ್ ತಗೊಳಕ್ಕಾಗಲ್ಲ ಸರ್. ನಿಮಗೆ ಸರ್ಕಾರಿ ರೂಲ್ಸ್ಗಳು ಗೊತ್ತೇ ಇದೆ ಅನ್ಕೋತೀನಿ ಸರ್. ನೀವು ಒಂದು ಕೆಲಸ ಮಾಡ್ಬೋದು, ನಿಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಲೆಟರ್ ಕಳಿಸ್ಕೊಡಿ. ಆದಷ್ಟು ಬೇಗ ನಿಮ್ಮ ಕಂಪ್ಲೇಂಟ್ ವಾಪಸ್ ತೆಗೆದು ಹೋಟೆಲ್ ಓಪನ್ ಆಗೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಆಯ್ತು, ಆದಷ್ಟು ಬೇಗ ಮಾಡ್ತೀನಿ. ಛೇ, ಎಂಥ ಪಾಪಿಗಳು! ಹೊಟ್ಟೆ ಕಿಚ್ಚಿಗೆ ಅಂತ ಪ್ರಸಾದದಲ್ಲಿ ವಿಷ ಬೆರೆಸ್ತಾರ. ನಮ್ ಜೀವನ ಹಾಳಾಗೋದಿರ್ಲಿ. ಪಾಪ, ಪ್ರಸಾದ ತಿಂದವರೆಲ್ಲ ಅಮಾಯಕರು. ಅವ್ರ ಜೀವಕ್ಕೆ ಕುತ್ತರೋದಕ್ಕೆ ಅವ್ರಿಗೆ ಮನ್ಸಾದ್ರೂ ಹೇಗ್ ಬಂತು? ಸದ್ಯ ಯಾರಿಗೂ ಪ್ರಾಣಾಪಾಯ ಆಗ್ಲಿಲ್ವಲ್ಲ, ದೇವರೇ ನಮ್ಮನ್ನು ಕಾಪಾಡ್ದಂತ ಅನ್ಕೋಬೇಕು. ನಡೆದಿದ್ರಲ್ಲಿ ನಮ್ಮ ತಪ್ಪು ಏನೂ ಇಲ್ಲ ಅಂತ ಸಾಬೀತು ಮಾಡಿ ಬಂದಿಯಲ್ಲ ಮಗಳೇ. ನಿಜವಾಗ್ಲು ನಿನ್ನನ್ನು ಮೆಚ್ಕೋಬೇಕು. ಇದರಲ್ಲಿ ಈ ಗೌರವ ಮೆಚ್ಚುಗೆ ಎಲ್ಲ ನನಗೆ ಸೇರ್ಬೇಕಾಗಿರೋದಲ್ಲ ಅಪ್ಪ. ಇದು ವೈಭವ್ ಕೊಟ್ಟ ಸಜೆಷನ್. ಹೌದಪ್ಪ, ನಿನ್ನೆ ರಾತ್ರಿ ನಾನು ವೈಭವ್ ಈ ಕೆಲಸ ಯಾರು ಮಾಡಿರ್ಬೋದು, ಹೇಗೆ ಕಂಡುಹಿಡಿಯೋದು ಅವರನ್ನು ಅಂತ ಯೋಚನೆ ಮಾಡ್ತಾ ಇದ್ವಿ. ಒಂದು ವೇಳೆ ಹೀಗೆ ಟ್ರೈ ಮಾಡಿದ್ರೆ ಕೆಲಸ ಆಗ್ಬೋದಾ ಅಂತ ಅಂದ್ಕೊಂಡ್ವಿ. ಹಾಗೆ ಪ್ರಯತ್ನನೂ ಮಾಡಿದ್ವಿ. ನೋಡಿದ್ರೆ ಆ ಕೆಲಸ ಹಾಗೆ ಹೋಯ್ತು. ನಿಜ ಮಗಳೇ, ಎಷ್ಟು ಸರಿ ಹೇಳಿದ್ರು ವೈಭವ್ ನಮ್ಮ ಪಾಲಿನ ದೇವರೇ. ನಮಗೆ ಪ್ರತಿ ಸರ್ತಿ ಕಷ್ಟ ಬಂದಾಗಲೆಲ್ಲ ಆ ದೇವ್ರು ನಮ್ಗೆ ಆಗಿದಾನೋ ಇಲ್ವೋ ಗೊತ್ತಿಲ್ಲ, ಆದರೆ ದೇವ್ರ ರೂಪದಲ್ಲಿ ವೈಭವ್ ನಮಗೆ ಪ್ರತಿ ಕಷ್ಟದಲ್ಲೂ ನಮಗೆ ಬಂದಿದ್ದಾನಮ್ಮ. ನಮ್ಮ ಕೈ ಹಿಡಿದಿದ್ದಾನೆ, ನಮ್ಮನ್ನು ನಡೆಸಿದ್ದಾನೆ. ಅಲ್ಲ ಮಗಳೇ, ಎಲ್ಲ ಸರಿ. 2 ತಿಂಗಳಲ್ಲಿ 5 ಲಕ್ಷ ಸಾಲ ತೀರಿಸ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ಯಲ್ಲ ಪಂಡಿತರಿಗೆ, ಹೇಗಮ್ಮ? ಅದನ್ನು ಅಪ್ಪಾಜಿ ಏನೋ ಅರ್ಥ ಮಾಡ್ಕೊಳ್ತಾರೆ. ಆದರೆ ಅವ್ರ ಮಗಳದೇ ದೊಡ್ಡ ಸಮಸ್ಯೆ. ಅವಳನ್ನ ಹೇಗೆ ಸಮಾಧಾನ ಮಾಡಬೇಕೋ ಗೊತ್ತಿಲ್ಲ. ನೋಡೋಣ, ಅವಳು ಆ ವಿಷಯನ ಕೇಳ್ಕೊಂಡು ಮತ್ತೆ ಬರೋಷ್ಟರಲ್ಲಿ ನಮ್ಮ ಎಲ್ಲ ಕಷ್ಟ ಪರಿಹಾರ ಆಗಿದ್ರೂ ಆಗಿರತ್ತೆ. ಹೌದು ಮಗಳೇ, ನಾನು ಹೇಳಿದೆ ಅಲ್ವಾ, ದೇವರು ಖಂಡಿತವಾಗ್ಲೂ ಒಳ್ಳೆಯವ್ರ ಕೈ ಬಿಡೋದಿಲ್ಲ. ಆ ದೇವರು ನಿನ್ನ ಕೈನೂ ಬಿಡಲ್ಲ. ಅದಕ್ಕೆ ನೀನು ಪಂಡಿತ್ರ ಹತ್ರ ಹೋಗಿ ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡ್ದಿಲ್ಲ, ಅದೇ ಸಾಕ್ಷಿ. ಆ ದೇವರು ಯಾವಾಗಲೂ ನಿನ್ನ ಜೊತೆ ಇರ್ತಾನೆ. ನಂಬಿಕೆ ಇಡು ಪುಟ್ಟ. ಆಟೋದಲ್ಲಿ ಬರ್ತಾ ಇರೋದು ಇವಳೇ ಇರಬೇಕು. ಒಬ್ಬಳೇ ಬರ್ತಾ ಇದ್ದಾಳ ಅಥವಾ ಜೊತೆಗೆ ಯಾರಾದರೂ ಇದ್ದಾರಾ? ದೇವಿಕಾ, ಒಬ್ಬಳೇ ಬಂದ್ಯಾ? ನೀನು ಬಂದಿದ್ದು ಯಾರೂ ನೋಡಲಿಲ್ಲ ತಾನೆ? ಹೆದರ್ಕೋಬೇಡಿ, ಹಿಂದೆ ಯಾರೂ ಬಂದಿಲ್ಲ. ನಾನು ಸೇಫಾಗಿ ತಪ್ಪಿಸ್ಕೊಂಡು ಬಂದಿದ್ದೀನಿ. ನಿಮ್ಮನ್ನು ಸೇಫಾಗಿ ತಪ್ಪಿಸಿದ್ದೀನಿ. ನಾಟಕ, ದೊಡ್ಡ ನಾಟಕ ಆಡಿ ಅವ್ರನ್ನ ನಂಬಿಸ್ಬಿಟ್ಟಿದ್ದೀನಿ. ಅವ್ರಿಗೆಲ್ಲ ನನ್ನ ಮೇಲೆ ಅಯ್ಯೋ ಪಾಪ ಅನಿಸಿ ನನ್ನ ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಅವ್ರ ಹತ್ರ ನನ್ನ ಹೆಸರು ಬಾಯ್ ಬಿಡಲಿಲ್ಲ ತಾನೆ? ನಗಬೇಡ. ಮೊದಲು ಏನು ನಡೀತು ಅಂತ ಸರಿಯಾಗಿ ಹೇಳು. ಅವ್ರು ಏನು ಕೇಳಿದ್ರು,
ನೀನೇನು ಹೇಳಿದೆ? ಈಗ ಸಿಚುಯೇಷನ್ ಹೇಗಿದೆ? ಗುಡ್. ನಾನು ನಿನ್ನನ್ನು ಏನೋ ಅಂದ್ಕೊಂಡಿದ್ದೆ, ಆದರೆ ನೀನು ನನಗಿಂತ ಚಾಲು. ನೀನು ಉಳ್ಕೊಂಡ್ಬಿಟ್ಟೆ, ನನ್ನನ್ನು ಉಳಿಸ್ಕೊಬಿಟ್ಟೆ. ತುಂಬ ಥ್ಯಾಂಕ್ಸ್ ದೇವಿಕಾ. ಬರೀ ಥ್ಯಾಂಕ್ಸ್ ಇಲ್ರಿ ಹೇಗೆ ಶ್ರೇಯಸ್ ಅವರೇ? ಮಹಾರಾಜರು ಶಬಾಷ್ ಅಂತ ಕತ್ತಲಿರೋ ಕಂಠ್ಯಾಹಾರ ಕೊಟ್ಟಿದ್ರಲ್ಲ, ಆ ಥರ ಶಬಾಷ್ ಹೇಳ್ಬೇಕು. ಹೇಳೋಣ, ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಈಗ ಅಲ್ಲಿ ಗೋಪಾಲ್ ಅನ್ನೋರ ಹೆಸರು ಹೇಳಿದ್ಯಲ್ಲ, ಆ ವಿಷಯ ಏನು ಮಾಡ್ತೀಯಾ? ಮಾಡ್ತೀನಿ, ಹೇಗೋ ಮೇಂಟೈನ್ ಮಾಡ್ತೀನಿ ಬಿಡಿ. ನನಗೆ ಈ ಕೆಲಸ ಮಾಡು ಅಂತ ಹೇಳಿದ್ದು ಯಾರೋ ಗೋಪಾಲ್ ಅಂತ. ನನ್ನ ಹತ್ರ ಅವ್ರ ಫೋನ್ ನಂಬರು ಇಲ್ಲ, ಅವ್ರ ಮುಖ ನೋಡಿದ್ರೆ ಗುರ್ತಿಡಿಬೋದು. ಒಟ್ನಲ್ಲಿ ನಿಮ್ಮೇಲೆ ಯಾವುದೋ ಟೆಂಡರ್ ವಿಚಾರಕ್ಕೆ ದ್ವೇಷ ಇದೆ ಅಂತ ಮಾತ್ರ ಹೇಳಿದ್ದೀನಿ. ಗುಡ್, ವೆರಿ ಗುಡ್. ನಮ್ಮ ಮೇಲೆ ಏರ್ ಬಂದಿದ್ದ ದೆವ್ವನ ಸಖತ್ತಾಗಿ ದಾರಿ ತಪ್ಪಿಸ್ಬಿಟ್ಟಿದ್ಯಾ. ಯಾರ ಕಡೆ ತಿರುಗಿಸಿದ್ಯಾ, ಯಾವ ಕಡೆ ತಿರುಗಿಸಿದ್ಯಾ ಅಂತ ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಕೇಳಿದವ್ರಿಗೂ ಗೊತ್ತಿಲ್ಲ. ಶ್ರೇಯಸ್ ಅವ್ರೆ, ಆಮೇಲೆ ಯೋಚನೆ ಮಾಡಿ. ಶಬಾಷ್ ಅಂತ ಹೇಳಲೇ ಇಲ್ಲ. ನಾನು ಹೇಳಿದ್ದಕ್ಕಿಂತ ಜಾಸ್ತಿನೇ ಮಾಡಿದ್ಯಾ. ಅದಕ್ಕೆ ನಾನು ಮಾತು ಕೊಟ್ಟಿದ್ದಕ್ಕಿಂತ ಜಾಸ್ತಿನೇ ಅಮೌಂಟ್ ಕೊಡ್ತಾ ಇದ್ದೀನಿ. ನೀನು ಚೆನ್ನಾಗಿರೋ, ನನ್ನನ್ನು ಚೆನ್ನಾಗಿಟ್ಟೆ. ಎಂಜಾಯ್. ನಾನು ಇಂಥ ಕಸಬಲೆಲ್ಲ ತುಂಬ ಚೆನ್ನಾಗಿ ಪಳಗಿದವಳು. ಯಾರನ್ನ ಯಾವಾಗ ಸಿಕ್ಕಾಕ್ಸ್ಬೇಕು, ಯಾರನ್ನ ಹೇಗೆ ತಪ್ಪಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಎಂಥವಳು ಅಂತ ಈಗಾರು ಗೊತ್ತಾಯ್ತಲ್ಲ. ಇಂಥ ಏನೇ ಕೆಲಸ ಇದ್ರು ನನ್ಗೆ ಹೇಳಿ, ಬರ್ಲಾ? ಇದಿಷ್ಟಕ್ಕೆ ಮುಗಿಯೋದಿಲ್ಲ ದೇವಿಕಾ, ಇನ್ನೂ ಮುಂದುವರಿಯುತ್ತೆ. ಅದನ್ನು ನಾನು ಮುಂದುವರಿಸ್ತೀನಿ. ಅದಕ್ಕೆ ನೀನು ಬೇಕೇ ಬೇಕು ದೇವಿಕಾ, ಬೇಕು. ಒಬ್ಳೇ ಇದ್ದಾಳೆ ಅನ್ಸುತ್ತೆ, ಮಾಡ್ತೀನಿ. ಅರೆ, ಯಾರ ಕೈಯಲ್ಲಿ ಓದಿದ್ದು? la 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 la